ಸ್ನೇಹಿತರೆ, ನಾವು ರಾಮದೇವರ ಬೆಟ್ಟ ಮೆಟ್ಲು ಹತ್ತೋಕ್ಕಿಂತ ಮುಂಚೆ ಈ ಸಣ್ಣ ಮ್ಯೂಸಿಯಂ ಸಿಗ್ತದೆ. ಹೋಗ್ಬೇಕಾದ್ರೆ ಇದನ್ನು ಅಬ್ಸರ್ವ್ ಮಾಡಲಿಲ್ಲ. ಈ 3ನೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಫುಲ್ಲು ರಾಮನಗರದ ಸುತ್ತಮುತ್ತ ಯಾವ ಪ್ಲೇಸ್ ಇದೆ, ಯಾವ ಪ್ರಾಣಿ ಪಕ್ಷಿಗಳಿದೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸು ಇದರೊಳಗಿದೆ. ಎಲ್ಲ ಹಾಕಿದ್ದಾರೆ. ಇದರಲ್ಲಿ ಮಾಗಡಿ ಸಾವಂತದುರ್ಗದ ಡೀಟೇಲ್ಸೂ ಇದೆ ನೋಡಿ. ಇಲ್ಲಿ ವಾಸವಾಗಿರೋ ಪಕ್ಷಿಗಳ ಸ್ಟ್ಯಾಚ್ಯೂನೂ ಇದೆ. ಪಕ್ಷಿಗಳಿದೆ. ಇಲ್ಲಿಂದ ಈ 3ನೇ ವಿಡಿಯೋನ ಮುಂದುವರ್ಸೋಣ. 2ನೇ ವಿಡಿಯೋದಲ್ಲಿ ರಾಮದೇವರ ಗುಡಿಯ ಹಿಂದಿನ ಬೆಟ್ಟಕ್ಕೆ ಹೋಗಿದ್ವಿ. 3ನೇ ವಿಡಿಯೋದಲ್ಲಿ ರಾಮದೇವರ ಗುಡಿಯ ಎಡಭಾಗಕ್ಕೆ ಹೋಗಬೇಕು. ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ರಾಮದೇವರ ದೇವಸ್ಥಾನದ ಪಕ್ಕನೇ ಡೌನ್ಗೆ ಹೋದರೆ ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಕೋಟೆ ಒಳಗಡೆ ಹೋಗ್ಬೇಕು. ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ದಾರಿ. ರೀಲ್ಸ್ ಮಾಡಬೇಡಿ, ಬೇಗ ಬನ್ನಿ. ಸ್ನೇಹಿತರೆ, ರಾಮದೇವರ ಬೆಟ್ಟದ ಗುಡ್ಡದಲ್ಲಿ ತುಂಬಾ ಪ್ಲೇಸ್ಗಳಿದೆ ನೋಡೋಂಥದ್ದು. ಅದರಲ್ಲಿ ನಾನು ಕೆಲವು ಮಾತ್ರ ತೋರಿಸ್ತೀನಿ. ದಯವಿಟ್ಟು ಕಡೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲೊಂದು ದೇವಸ್ಥಾನ ಇದೆ, ಕೆಳಗಡೆ ಹೋಗ್ಬೇಕು. चलो, आपने बाइक तो रिकमेंड कर दी, और जगह के बारे में? जगह तो this place over here, we have to trek and come over here. How much you will recommend this place to the people who want to go around Bangalore? ಸ್ನೇಹಿತರೆ, ಯಾವುದೋ ಕೋಟೆ ಒಳಗಡೆ ಹೋಗೋ ಥರ ಆಯ್ತಾ ಇದೆ ನೋಡಿ.
ಕೋಟೆನೇ. ಇದೇ ಕೋಟೆ ದ್ವಾರ ಬಾಗ್ಲಲ್ಲಿ ಆಂಜನೇಯ ನೋಡಿ. ನಾನು ಒಂದು 20 ನಿಮಿಷ ವೀಡಿಯೋ ಮಾಡಿ ಮುಗಿಸ್ಬಿಡೋಣ ಅಂತ ಬಂದೆ ರಾಮದೇವ್ರ ಬೆಟ್ಟಕ್ಕೆ. ಇಲ್ಲಿ ನೋಡಿದ್ರೆ ನಾನು ಯಾವುದೋ ಬಾವಿಗೆ ಬಿದ್ದೆ ಅಂದ್ಕೊಂಡೆ. ನೋಡಿದ್ರೆ ಇಲ್ಲಿ ಸಮುದ್ರನೇ ಇದೆ. ತೋರಿಸಿದಷ್ಟು ಪ್ಲೇಸು ಸಿಗ್ತಾನೆ ಇದೆ. ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನೋಡೋಣ. ಆದರೆ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ, ಇಲ್ಲ ಅಂದರೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ. ದಯವಿಟ್ಟು 2 ವಿಡಿಯೋನೂ ನೋಡಿ ಸ್ನೇಹಿತರೆ. ಫುಲ್ಲು ನಾವು ಆವಾಗಲೇ ದುರ್ಗಾಶಕ್ತಿ ಸ್ಪಾಟು ಅಂತ ಹೇಳಿದ್ವಲ್ಲ, ನೋಡ ಅದು ಆ ಕಡೆ ಇದೆ. ಅದು ಫುಲ್ ಕೆಳಗಡೆನೇ ಬರ್ತಾಯಿದ್ದೀವಿ. ನೋಡೋಣ ಮುಂದೆ ಏನೇನಿದೆ. ನೋಡಿ ಸ್ನೇಹಿತರೆ, ಹಳೆ ಕೋಟೆ ಅವಶೇಷ ಇದೆ. ಇಲ್ಲಿ ತುಂಬಾ ಇತಿಹಾಸ ಅಡಗಿದೆ ಅನಿಸುತ್ತೆ. ಜನನೂ ಕಡಿಮೆ ಹೇಳಬೇಕು ಅಂದರೆ ಇಲ್ಲಿ ಪ್ಲೇಸ್ಗೆ. ಹಿಂಗಪ್ಪ ಇಳಿಯೋದು ಇವಾಗ. ನೋಡಿ ಸ್ನೇಹಿತರೆ, ಮರ ನೋಡಿ ಅಲ್ಲಿ ಬೆಳೆದಿರೋದು. ಹಿಂಗೆ ಬಂದು ಬಂಡೆನೇ ಸೀಳಿದೆ ನೋಡಿ. ಸ್ನೇಹಿತರೆ, ಹೋಯ್ತಾ ಸ್ವಲ್ಪ ಭಯ ಆಗಕ್ಕೆ ಶುರುವಾಗಿದೆ. ಚಿರತೆನೋ ಹುಲಿನ ಅಟ್ಯಾಕ್ ಮಾಡಿಬಿಟ್ರೆ ಏನು ಮಾಡೋದು, ಗಾಡಿನೋ ಅನ್ನೋ ರೀತಿ ಆಗಿದೆ. ಆದರೂ ನಮ್ಮ ಹಿಂದೆ ನಮ್ಮ ಸ್ನೇಹಿತರು ಬರ್ತಿದ್ದಾರೆ, ಸ್ವಲ್ಪ ಧೈರ್ಯ ಇದೆ. ಏನೋ ಗೇಟಿ ಕಂಡ್ರೆ ಅವ್ರು ನನ್ನೂ ಬಿಟ್ಟು ಓಡೋಗ್ಬಿಡ್ತಾರೆ ಅನಿಸುತ್ತೆ. ದೂರದಲ್ಲಿದ್ದಾರೆ ನೋಡಿ. ಊರು ಸ್ವಲ್ಪ ಹತ್ತಿರ ಕಾಣಿಸ್ತು. ಅನ್ಕೊಂಡಿದ್ದ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಳಿಯೋದೇನೋ ಇಳಿದ್ಬಿಟ್ಟಿದ್ದೀನಿ, ಮತ್ತೆ ಹೆಂಗಪ್ಪ ಹತ್ತೋಗೋದು ಅನ್ನೋದೇ ಕಾಡ್ತಾರಂಥ ಪ್ರಶ್ನೆ. ಹೋಯ್ತಾ ದಾರಿ ಕಿರಿದು ಹಾಕ್ತಾ ಹೋಗ್ತಾ ಇದೆ. ಯಾರೋ ಕೆಳಗಡೆ ಕೂಗ್ತಾರೆ. ನಾನು ಇಷ್ಟು ದಿನ ಮಾಡಿರೋ ವಿಡಿಯೋದಲ್ಲಿ ನಿಜವಾದ ಟ್ರೆಕ್ಕಿಂಗ್ ಅಂದರೆ ಇದೆ ಅಂತ ಹೇಳ್ಬೋದು. ಯಾರೋ ಇದ್ದಾರೆ ಕೆಳಗಡೆ. ನೋಡಿ ಸ್ನೇಹಿತರೆ, ರಾಮದೇವರ ಬೆಟ್ಟ ಗುಡ್ಡಕ್ಕೆ ಬಂದರೆ ಅಲ್ಲಿ ಸಿಗೋಂಥ ಪ್ಲೇಸ್ಗಳು ಮನುಷ್ಯ ಕೆಲವೊಂದಷ್ಟೇ ನೋಟಿಸ್ ಮಾಡಿರ್ತಾನೆ, ಆದರೆ ಮನುಷ್ಯನಿಗೆ ಕಾಣದೇ ಇರೋಂಥ ಪ್ಲೇಸ್ಗಳು ಕೆಲವು ಇರ್ತವೆ. ಸದ್ಯಕ್ಕೆ ನಮಗೆ ಗೊತ್ತಿರೋ ಪ್ಲೇಸಿಗೆ ಮಾತ್ರ ನಾವು ಹೋಗ್ಬೋದು. ಸ್ನೇಹಿತರೆ, ವಾಯ್ಸು ಸರಿಯಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. 10 ಇಳಿದು
ಉಸಿರಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಇನ್ನು ಕ್ಲಿಯರಾಗಿ ಮಾತಾಡೋದಲ್ಲಿ ಯಾವುದೋ ಕೋಟೆ ಸಿಗ್ತಿಲ್ಲ. ಅಲ್ಲೇನೋ ಇದೆ. ಸಾವಂದುರ್ಗ ಬೆಟ್ಟ ಹತ್ತೋ ರೀತಿ ಆಯ್ತಾ ಇದೆ. ಮೇಲೆ ಈ ಕಡೆ ಏನೋ ಇದೆ ನೋಡಿ, ಈ ಕಡೆ ಏನೋ ಹೋಗೋದು. ಇಲ್ಲಿ ಮೇಲೆ ಏನೋ ಇದೆ, ಬನ್ನಿ ನೋಡೋಣ. ಇದೇನೋ ಕಟ್ಟಿದ್ರು ಅನಿಸುತ್ತೆ ಆಗಿನ ಕಾಲದಲ್ಲಿ. ನೋಡಿ ಅದು ಹಂಗೆ ಮಣ್ಣು ಉಳ್ಕೊಂಡಿದೆ. ಇಲ್ಲ, ಫುಲ್ಲು ಡೀಪಾಗಿದೆ ಇದು. ಇಲ್ಲಿ ಮೇಲೆ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಒಳಗಡೆ ವಿ ಶೇಪ್ ಥರ ಇರ್ತದೆ. ಮನುಷ್ಯ ಸಿಗಾಕೊಂಡ್ರೆ ಲಾಕಿ. ಸ್ನೇಹಿತರೆ, ಈ ಬೆಟ್ಟದ ಮೇಲಿಂದ ನೋಡಿದ್ರೆ ನೋಡಿ, ಅಲ್ಲೆರಡು ಕಲ್ಲು ಹಾಕಿದ್ದಾರೆ. ಅಲ್ಲಿ ಕೋಟೆಗಳ ಕಲ್ಲಿದೆ ನೋಡಿ, ಇಲ್ಲಿ ಎರಡಿದೆ. ನೀರು ಹೋಗೋ ಕೆಳಗಡೆ ಇದೇನೋ ಇದೆ ಇಲ್ಲಿ. ಸ್ನೇಹಿತರೆ, ಈ ಕಡೆ ಹೋಗಿದ್ದು ಸಾಕು, ಇಲ್ಲೇನು ಕಾಣಿಸ್ತಿಲ್ಲ. ಈ ಕಡೆ ಹೋಗೋಣ. ಒಂದು ಬಾಗಿಲು ಥರ ಇತ್ತಲ್ಲ, ಆ ಜಾಗದಿಂದ ನೋಡೋಣ ದೇವಸ್ಥಾನ ಏನಾದರೂ ಕಾಣಿಸ್ತದೇನೋ ಅಂತ. ಅದೇ ಬರುವ ಕಳ್ಳರು ಓಡಾಡ್ತಾರೆ. ನೋಡಿ ಸ್ನೇಹಿತರೆ, ರಾಮದೇವರ ದೇವಸ್ಥಾನದ ಮೇಲ್ಗಡೆ ಹೋಗಿದ್ವಿ. ಅಲ್ಲಿಂದ ಒಂದು ಬೆಟ್ಟದ ಇದು ಮಾಡಿದ್ವಲ್ಲ, ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ನೋಡಿ, ಈ ಕಡೆ ಫುಲ್ ಕಾಡಿದೆ, ಆ ಕಡೆ ಬೆಟ್ಟ. ನಾವು ರಾಮದೇವರ ದೇವಸ್ಥಾನದಿಂದ ಕೆಳಗಡೆ ಬಂದಿದ್ದೀವಿ ನೋಡಿ. ಈ ಕಡೆ ಹೋದ್ರೆ ಈ ಕಡೆ ಇರೋದು. ನಿಮ್ಮನ್ನು ತೋರಿಸ್ತಿಲ್ಲ ಬಿಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.